ಬಿಡ್ರಿ, ನಾವು ಊಟ ಮಾಡಿಲ್ಲ ಅಂದ್ರೆ ಯಾರು ಕೇಳಲ್ಲ. ಉಣ್ಕೊಂಡು ತಿನ್ಕೊಂಡು ಚೆನ್ನಾಗವ್ರೆ ಅಂತ ನೋಡಿ. ಇದ್ರೆ ನಮ್ಮ ಅನನ್ಯ ಪ್ರಕಾಶ್ ತರ ಇರಬೇಕು. ವೇಟ್ ಮಾಡಿ ತಲೆಗಿಲೆ ಸುತ್ತಿಬಿಟ್ಟೋದು ಅಂತ ಫಸ್ಟ್ ಆಡಿಸ್ಬಿಡ್ತಾರೆ. ನಮ್ಮ ಕಂಬದ ರಂಗಯ್ಯ ಮಗ ಮೆಡಿಕಲ್ ಓದ್ತಿದ್ರು, ಚಿಕ್ಕ ಹುಡುಗಂತಾರ ಅವನೇ. ಅವ್ರನ್ನೂ ಆಡಿಸ್ಬಿಡ್ತಾರೆ. ನಾನು ನಂದು ಬರುತ್ತೆ 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 ಅಂತ ಕಾದೆ ಅಲ್ಲಿ ಓಡಾಡ್ದೆ, ಪಾನಿಪುರಿ ತಿಂದೆ, ಕಾಫಿ ಕುಡ್ದೆ, ಇಲ್ಲಾದ್ರೆ ಸಮೋಸ ತಂದು ಕೊಟ್ರು ಅಂತ ನಾನಿವತ್ತು ಸಿಗಬಹುದೇನೋ ಅಂತ ಡೌಟ್ ಇತ್ತು, ಸಿಗುತ್ತಾ ಇಲ್ವೋ ಅಂತ. ಕೆಲವು ಕಡೆ ಇನ್ಸಿಡೆಂಟ್ಗಳಾಗುತ್ತೆ. ಏನು ಗೊತ್ತಾ, ಒಂದು ಯಾವುದೋ ರೋಟ್ರಿ ಕಾರ್ಯಕ್ರಮ ಮಾಡಿದ್ರು 10:30 ಆಯಿತು. ಗೋಪಿ ಅವರಿಗೆ ನಿಮ್ಮ ಕಾರ್ಯಕ್ರಮ ಅಂದರು, ಭಾಳ ಖುಷಿ ಆಯಿತು. ಅವರು ಫೈನಲಿ ಏನು ಡೈಲಾಗ್ ಹೇಳಬೇಕು, ನಮ್ಮ ಕಾರ್ಯಕ್ರಮಗಳೆಲ್ಲ ಮುಗೀತು, ಅಲ್ಲಿ ತೀರ್ಥ ರೆಡಿ ಇದೆ, ವೆಜ್ ಆ ಕಡೆ, ನಾನ್ ವೆಜ್ ಈ ಕಡೆ, ಇನ್ನು ಮುಂದೆ ಮಿಮಿಕ್ರಿ ಗೋಪಿ ಅವ್ರ ಕಾರ್ಯಕ್ರಮ ಅಂದ್ರು. ಎಲ್ಲ ಎದ್ದು ಹೋದ್ರು. ಇದೇನು ಕತೆ ಅಂತ. ಆದ್ರಿಂದ ಇರಲಿ, ಒಳ್ಳೊಳ್ಳೆ ಡ್ಯಾನ್ಸ್ಗಳು ಮಾಡಿದ್ದಾರೆ. ನಿಮ್ಮ ಈ ಕತಾರ್ನ ಕನ್ನಡ ಸಂಘ, ಬಂಟ್ ಸಂಘ, ಬಿಲ್ಲವ ಸಂಘ, ಇನ್ನೂ ಎಷ್ಟು ರೇಣುಕದೇವಿ ಎಲ್ಲಮ್ಮ ಕತೆ ತುಂಬ ಚೆನ್ನಾಗಿತ್ತು. ಎಲ್ಲರಿಗೂ ಒಂದು ಜೋರು ಚಪ್ಪಾಳೆ ಕೊಡಿ. ಯಾಕಂದ್ರೆ ಇಷ್ಟು ತಯಾರಿ ಮಾಡಿ ಇಷ್ಟು ಕಾರ್ಯಕ್ರಮಗಳನ್ನ ಇಟ್ಟಿದ್ದೀರ. ಇನ್ನೂ ಕಾರ್ಯಕ್ರಮ ಇದೆ, ಭಾಳ ಖುಷಿ ಆಯಿತು ಈ ಒಂದು ಕಾರ್ಯಕ್ರಮಕ್ಕೆ ಬರೋದಕ್ಕೆ. ಇವತ್ತು ಕತಾರ್ ಕನ್ನಡ ಸಂಘದ ನಮ್ಮ ರವಿ ಶೆಟ್ರು ತುಂಬಾನೇ ನಮಗೆಲ್ಲ ಫೋನ್ ಮಾಡಿ ಈಗ ಬರಬೇಕು ಅಂತ ಹೇಳಿದ್ರು. ನಮ್ಮ ಅನಿಲ್ ಬಾಸಿಗೆ ಸರ್ನ ನೆನಪಿಸ್ಕೋತೀನಿ, ಮಧು ಅಣ್ಣ ಮತ್ತು ಅರುಣ್ ಅವರು, ಹಾಗೆ ಸುಬ್ರಹ್ಮಣ್ಯ ಬಾಗಿಲ್ ಅವರು, ದಿನೇಶ್ ಅಣ್ಣ ನೆನಪಿಸ್ಕೋಬೇಕು ನಾವು. ಯಾಕಂದ್ರೆ ಅವಾಗೆಲ್ಲ ಕರೆಸಿದ್ದೀರ, ಎಲ್ಲರನ್ನ ನೆನಪಿಸ್ಕೋತಾ ಇದ್ದೀನಿ. ಅದನ್ನ ಮತ್ತೊಮ್ಮೆ ಮಗದೊಮ್ಮೆ ನಮ್ಮ ಅಧ್ಯಕ್ಷರಿಗೆ, ಮಾಜಿ ಅಧ್ಯಕ್ಷಗಳಿಗೆ ಎಲ್ಲರಿಗೂ ನಮಸ್ಕಾರ ತಿಳಿಸ್ತಾ, ಒಂದ್ಸಾರಿ ಹೆಣ್ಣು ಮಕ್ಕಳೇ ಸ್ಟ್ರಾಂಗ್ ಗುರು. ಯಾರು ಮಾತಾಡ್ತಾ ಇಲ್ಲಪ್ಪ. ಹೆಣ್ಮಕ್ಳು ಸ್ಟ್ರಾಂಗ್ ಇಲ್ವಾ? ಗಂಡು ಮಕ್ಕಳೇ ಸ್ಟ್ರಾಂಗ್ ಗುರು. ದಿನೇಶ್ ಅಣ್ಣ ಫುಲ್ ವರ್ಕೌಟ್, ಎಲ್ಲೆಲ್ಲಿ ಫೋಟೋ ಎಲ್ಲ ಕಳಿಸ್ಬಿಡ್ತಾರ ಅವರು. ಬಾಳಿ ಅವ್ರಿದ್ರೆ ಒಂಥರ ಚಂದ. ನಿಮ್ ಕುಂತಲ್ಲಿ ಕಾಫಿ ಬರುತ್ತೆ, ನಿಮ್ಮ ಫೋಟೋಗಳೆಲ್ಲ ನಿಮಗೆ ಬರುತ್ತೆ. ಭಾಳ ಖುಷಿ ಆಗುತ್ತೆ. ಎಲ್ಲರಿಗೂ ಅವರೇ ಕಳಿಸ್ತಾರೆ, ತೊಂದರೆ ಇಲ್ಲ. ಇರಲಿ, ಅವ್ರಿಗೆ ಮೋಸ್ಟ್ಲಿ ಮನೇಲಿ ಹೆಂಡತಿ ಪ್ರಾಬ್ಲಮ್ ಇಲ್ಲ ಅನ್ಸುತ್ತೆ. ಊರಲ್ಲಿ ಇಲ್ವಾ? ಅದಕ್ಕೆ ಎಷ್ಟೊಂದು ಖುಷಿಯಾಗಿದ್ದೀರಾ? ಇರಲಿ. ಯಾಕೆ ಹೆಣ್ಮಕ್ಳು ಸ್ಟ್ರಾಂಗ್ ಅಂದ್ರೆ, ಹಿಂಗೆ ಒಂದ್ ಕಡೆ ಹೋಗಿ ಹೆಣ್ಮಕ್ಳು ಸ್ಟ್ರಾಂಗ್ ಗುರು ಅಂದ್ರೆ ಸೈಡಲ್ಲಿ ಒಬ್ಬ ಕುಡಿದು ಬಿಟ್ಟ ಅವನು. ನಾವು ಊರೂರು ಕಾರ್ಯಕ್ರಮ ಮಾಡ್ತೀವಲ್ಲ, ಅವನು ಏನ್ ಹೇಳ್ದೆ ಅಂದ, ಹೆಣ್ಣು ಮಕ್ಕಳೇ ಸ್ಟ್ರಾಂಗ್ ಗುರು ಅಂದೆ. ರಾಂಗ್ ಗುರು. ಯಾಕೋ ರಾಂಗು ಅಂದೆ? 3 ಜನ ಕೈ ಕೊಟ್ಬಿಟ್ಟವ್ರೆ ಅಂತ. ಲೇ, ನಿನಗೆ 3 ಜನ ಕೈ ಕೊಟ್ಟಿದ್ರೆ ಹೆಣ್ಮಕ್ಳೆಲ್ಲ ರಾಂಗು ಅಂತೀಯ? ಅದೆಲ್ಲ ಗೊತ್ತಿಲ್ಲ ಅಣ್ಣ, ಹೆಣ್ಮಕ್ಳು ರಾಂಗು ಅಂತ. ನಾನು ಹೇಳಿದೆ ಹೆಣ್ಮಕ್ಳು ಸ್ಟ್ರಾಂಗು ಅಂತ. ಯೋಗರಾಜ್ ಭಟ್ರು ಬರೆದಿರ್ಬೋದು, ಆದರೆ ಅದು ನಿಜ. ಯಾಕೆ ಅಂದ್ರೆ, ಹೆಣ್ಮಕ್ಳು ಯಾಕೆ ಸ್ಟ್ರಾಂಗ್ ಹೇಳಿ? ನಾವು ನೀವೆಲ್ಲ ಇವತ್ತು ಚೆನ್ನಾಗಿ ಕೂತಿದ್ದೀವಿ ಅಂದ್ರೆ, ಒಂದು 9 ತಿಂಗಳು ತನ್ನ ಹೊಟ್ಟೆನಲ್ಲಿ ಜಾಗ ಕೊಟ್ಟು ಒಂದು ಹೆಣ್ಣು, ಒಂದು ತಾಯಿ ನಮ್ಮನ್ನ ಈ ಭೂಮಿಗೆ ತಂದಿದ್ದಾಳೆ ಅಂದ್ರೆ, ಆ ಸ್ಟ್ರಾಂಗ್ನೆಸ್ ಇಡೀ ಬಾಡಿಲಿರೋ ಮೂಳೆ ಎಲ್ಲ ಒಂದ್ಸಲ ಮುರಿದ್ರೆ ಎಷ್ಟು ನೋವು ಬರುತ್ತೆ, ಹೆರಿಗೆ ಆಗುವಾಗ ನೋವು ಬರುತ್ತಂತೆ. ಆ ನೋವನ್ನ ಸಹಿಸಿ ನಮಗೆ ಜನ್ಮ ಕೊಟ್ಟಿರೋದ್ರಿಂದಾನೇ ಹೆಣ್ಣು ಮಕ್ಕಳು ಸ್ಟ್ರಾಂಗ್ ಗುರು. ತಟ್ರಿ ಒಂದು ಚಪ್ಪಾಳೆ ನಿಮ್ಮ ತಾಯಂದ್ರಿಗೆ, ಇದು ಚಪ್ಪಾಳೆ ಅಂದ್ರೆ. ಆಮೇಲೆ ಇನ್ನೊಂದು ಕಡೆ ಹೋಗಿದ್ದೆ, BP ಪೇಷಂಟ್ಸ್ಗಳು BP ಚೆಕ್ ಮಾಡ್ತಾರೆ. ಎಲ್ಲ 40 ಜನ ಗಂಡಸರು ಬಂದಿದ್ರು, ಎಲ್ಲ 40-45 ವರ್ಷದವರು. ನಾನು ಡಾಕ್ಟ್ರ್ ಕೇಳಿದೆ, ಏನ್ ಡಾಕ್ಟ್ರೇ ಇದು ಅಂದೆ. ಸರ್, ಇವರೆಲ್ಲ BP ಪೇಷಂಟ್ಸ್ಗಳು ಸರ್, ಇವರಿಗೆಲ್ಲ 180-200 ಇದೆ BP, ಆದರೆ ಮಾತ್ರೆ ಕೊಡ್ತಾ ಇದೀವಿ, 2 ಕಡಿಮೆ ಆಗ್ತಾ ಇಲ್ಲ. ನೋಡಿ, ಇವತ್ತು ಹಾಸ್ಯ ಕಾರ್ಯಕ್ರಮಕ್ಕೆ ಬಂದ್ರು, ಕಾರ್ಯಕ್ರಮ ನೋಡೋದ್ಮೇಲೆ ನೋಡಿ ಇವ್ರು ಫೈನಲ್ ರೀಡಿಂಗ್ ಅಂದ್ರು. ನೀವು ನಂಬ್ತಿರೋ ಬಿಡ್ತಿರೋ, ಇದು ನಿಜವಾಗಿ ನಡೆದಂತ ಘಟನೆ. ನಾನು ರಿಚರ್ಡ್ ಲೂಯಿಸ್, ರಾಘವೇಂದ್ರ ರಾಜ್ಕುಮಾರ್ ಅವರಿದ್ದಂತ ಕಾರ್ಯಕ್ರಮ ಅವ್ರಿಗೆ BP ಪೇಷಂಟ್ಸ್ಗಳಿಗೆ ಮಾಡಿದ್ದು. 180-200 BP ಬಲಿಸಿದ್ದಂಥವ್ರಿಗೆ ಹಾಸ್ಯ ಕಾರ್ಯಕ್ರಮ ನೋಡೋದ್ಮೇಲೆ ಮಾತ್ರೆ ಇಲ್ಲದೆ 120-130 ಆಯ್ತು. ಅಂದ್ರೆ ನಗುವಿಗೆ ನಿಮ್ಮ BP ಶುಗರ್ನ ಕಂಟ್ರೋಲ್ ಮಾಡುವಂಥ ಕೆಪಾಸಿಟಿ ಇದೆ. ಆದ್ರಿಂದ ಚೆನ್ನಾಗಿ ನಗರಿ, ಚಪ್ಪಾಳೆ ತಟ್ರಿ. ಅಕ್ಕಪಕ್ಕ ಯಾರು BP ಶುಗರ್ ಮಾತ್ರೆ ತಗೋತಿದ್ರೆ ಅವ್ರಿಗೆ ಅನ್ನಿ ಮತ್ತು ತಟ್ಟಿ ಚಪ್ಪಾಳೆ ಅಂತ. ಯಾಕೆ ನೋಡಿ, ನನಗೆ ಸುಮ್ಮನೆ ಇರಲಿಲ್ಲ. ಅಲ್ಲ ಡಾಕ್ಟ್ರೇ, BP ಪೇಷಂಟ್ಸ್ಗಳಂತ ಕರೆದು ಚೆಕ್ ಮಾಡಿ ಕಾರ್ಯಕ್ರಮ ಕೊಟ್ರಿ, ಬರೀ ಗಂಡಸ್ರೇ ಬಂದವರಲ್ಲ, ಹೆಂಗಸ್ರು ಯಾರು ಬಂದಿಲ್ವಾ ಅಂದೆ. ಡಾಕ್ಟ್ರ್ ಏನ್ ಹೇಳ್ಬೇಕು, ಹೆಂಗಸ್ರು ಯಾಕೆ ಬರ್ತಾರೆ ಗೋಪಿ ಅವರೇ? ಬೆಳಿಗ್ಗೆ ಎದ್ರೆ ಮನೆ ಕೆಲಸದಿಂದ ಹಿಡಿದು ಬಟ್ಟೆ ಒಗೆದು ಪಾತ್ರೆ ತೊಳೆಗೆ ಅಡುಗೆ ಮಾಡೋದು ಎಲ್ಲ ಅವರೇ. ಕೊನೆಗೆ ಮನೇಲಿ ಗಂಡ ಕೂತ್ಕೊಂಡೆ ಫ್ಯಾನ್ ಸ್ವಿಚ್ ಹಾಕಿ ಅಂತಾನು ಕರೀತಾರೆ.
ಫ್ಯಾನು ಹೆಂಡ್ತಿನೇ ಹಾಕಬೇಕು, ಇನ್ನು ಹೊಟ್ಟೆ ಗುಂಡಿ ಹಾಕೋಕ್ಕೂ ಹೆಣ್ಣು ಮಕ್ಕಳು ಬರಬೇಕು, ಲೇಸ್ ಕಟ್ಕೊಡೋಕ್ಕೂ ಹೆಣ್ಣು ಮಕ್ಕಳು ಬರಬೇಕು. ಇಷ್ಟೆಲ್ಲ ಹೆಣ್ಣು ಮಕ್ಕಳು ಕೆಲಸ ಮಾಡೋದ್ರಿಂದ ಬಹು ಬೇಗ ಹೆಣ್ಣು ಮಕ್ಕಳಿಗೆ BP, ಶುಗರ್, ಹಾರ್ಟ್ ಅಟ್ಯಾಕ್ ಬರಲ್ವಂತೆ. ನಾನು ಹೇಳಿದ್ದೆಲ್ಲ ಡಾಕ್ಟರ್ ಹೇಳಿದ್ದು ಹೊಡ್ಕೊಂಡ್ರಮ್ಮ ಚಪ್ಪಾಳೆ ಹೆಣ್ಮಕ್ಳು. ನಾನು ಕೇಳಿದೆ ಡಾಕ್ಟರ್ನ, ಹಾಗಾದ್ರೆ ವಾಟ್ ಅಬೌಟ್ ಜೆಂಟ್ಸ್? ಗಂಡಸರ ಬಗ್ಗೆ ಡಾಕ್ಟ್ರಿ ಅಂದ್ರೆ ಗಂಡಸರು ಗೊತ್ತಲ್ವಾ ಗೋಪಿ ಅವರೇ? ಬೆಳಿಗ್ಗೆ ಎದ್ದ ತಕ್ಷಣ ಬಾಯಿ ತೊಳಿಯೆಲ್ಲ 9 ಟೀ ಕುಡಿತವೆ, ರಾತ್ರಿ ಆದ್ರೆ ಹಾಫ್ ಸೈಡು 90 ಹೊಡಿತವೆ. ಅದ್ರ ಜೊತೆ ಕಬಾಬು, ಕರಾಬು, ಮಿಕ್ಸರ್ ತಿಂದು ಕೊಲೆಸ್ಟ್ರಾಲ್ ಜಾಸ್ತಿಯಾಗಿ ಇತ್ತೀಚಿನ ದಿನಗಳಲ್ಲಿ ಗಂಡಸರು 35 ವರ್ಷ 40 ವರ್ಷಕ್ಕೆ ನಿಗರ್ಕಂತವ್ರೆ ಅಂತ. ಆಗ ನನಗೆ ಜ್ಞಾಪಕ ಬಂತು, ಫ್ಲಕ್ಸು ಸದ್ಯ ಇಲ್ಲಿಲ್ಲ. ಬೆಂಗಳೂರು, ಮೈಸೂರು ಕಡೆ ಕರ್ನಾಟಕಕ್ಕೆ ಬನ್ನಿ, ಯಾವ ಫ್ಲೆಕ್ಸ್ ರಾರಾಜಿಸೋದು? ಬರೀ ಶ್ರದ್ಧಾಂಜಲಿ ಫ್ಲೆಕ್ಸ್. ಆ ಶ್ರದ್ಧಾಂಜಲಿ ಫ್ಲೆಕ್ಸ್ ಯಾರ್ದು? ಬರೀ ಗಂಡ ಮಕ್ಕಳೇ. ಆನಂದ 35 ವರ್ಷ, ಮತ್ತೆ ಹುಟ್ಟಿ ಬಾ ಗೆಳೆಯ. ಆನಂದನಿಗೆ ಏನಾಗಿತ್ತು 35 ವರ್ಷಕ್ಕೆ? ಹಾರ್ಟ್ ಅಟ್ಯಾಕ್. ಮಧ್ಯಾಹ್ನ ಅವನ ಕೆಳಗೆ ಕುಮಾರ 40 ವರ್ಷ, ಮತ್ತೆ ಹುಟ್ಟಿ ಬಾ ಗೆಳೆಯ. ಇವನಿಗೇನಾಗಿತ್ತು? ಹಾರ್ಟ್ ಅಟ್ಯಾಕ್. ಸಂಜೆ ತನಕ 4 ಜನ ಪೋಸ್ಟ್ರು, ಎಲ್ಲ ಬರೀ ಗಂಡಸ್ರೆ. ಮತ್ತೆ ಹುಟ್ಟಿ ಬಾ ಗೆಳೆಯ, ಮತ್ತೆ ಹುಟ್ಟಿ ಬಾ ಗೆಳೆಯ. ನಮ್ಮ ಕರ್ನಾಟಕ ಕತಾರ್ ಸಂಘದ ವತಿಯಿಂದ ನಾವು 1,000 ರೂಪಾಯಿ ಕ್ಯಾಶ್ ಪ್ರೈಸ್ ಕೊಡ್ತೀವಿ. ನೀವು ಇಂಡಿಯಾಗೆ ಬಂದಾಗ ಬೆಂಗಳೂರಿನಲ್ಲಿ ಎಲ್ಲ ಕಡೆ ಪೋಸ್ಟರ್ ಹುಡ್ಕೊಂಬನ್ನಿ, ಶ್ರದ್ಧಾಂಜಲಿ ಪೋಸ್ಟ್ರು. ಒಂದಾದ್ರೂ ಹೆಣ್ಣು ಮಕ್ಕಳದು ಶ್ರದ್ಧಾಂಜಲಿ ಪೋಸ್ಟ್ರು. ಮತ್ತೆ ಹುಟ್ಟಿ ಬಾ ಗೆಳತಿ ಅಂತ ಇದೆಯಾ? ನೋಡಿದ್ದೀರಾ? ಒಂದು ಇಲ್ಲ. ಹಂಗೂ ನಮ್ಮ ದಿನೇಶ್ ಅಣ್ಣ ಕೇಳ್ತು, ಹಾಗಾದ್ರೆ ಶ್ರದ್ಧಾಂಜಲಿ ಹೆಣ್ಣು ಮಕ್ಕಳ ಪೋಸ್ಟ್ ಯಾವಾಗ ಬರುತ್ತಾಣ ಅಂತ. ಹೆಣ್ಣು ಮಕ್ಕಳದು ಶ್ರದ್ಧಾಂಜಲಿ ಪೋಸ್ಟರ್ ಬರುತ್ತೆ, ನೋಡ್ತೀರಿ. ಯಾವುದು? ರಂಗಮ್ಮ 98 ವರ್ಷ, ನಿಂಗಮ್ಮ 103 ವರ್ಷ. ಮಿನಿಮಮ್ 90 ಮೇಲೆ ಹೊಡಿತಾರೆ ಏಜು ಹೆಣ್ಣು ಮಕ್ಕಳು. ನಮ್ಮ ಗಂಡು ಮಕ್ಕಳು ಮಿನಿಮಮ್ 90 ಮೇಲೆ ಹೊಡಿತಾರೆ ಬೇರೆ ಕಡೆ, ಫುಲ್ ಬಾಟ್ಲ್ ಆಗುತ್ತೆ. ಅದಕ್ಕೆ ಕೇಳೋದು ಹೆಣ್ಣು ಮಕ್ಕಳು ಸ್ಟ್ರಾಂಗ್ ಗುರು ಅಂತ. ಈ ತರ ನಾನು ಹೆಣ್ಮಕ್ಳ ಬಗ್ಗೆ ಭಾಷಣ ಬಿಗಿತಾ ಇದ್ದೆ. ಮನೆಗೆ ಒಂದು ಫೋನ್ ಬಂತು, ಯಾರ್ಯಾರು ಮದುವೆ ಆಗಿದ್ದೀರಾ? ನಿಮ್ಮ ಪಕ್ಕದಲ್ಲಿ ಹೆಂಡತಿ ಇದ್ದಾಗ ದಯವಿಟ್ಟು ನಿಮ್ಮ ಫೋನ್ಗೆ ಯಾವ್ದಾದ್ರು ಕರೆ ಬಂದ್ರೆ ದಯವಿಟ್ಟು ಸ್ಪೀಕರ್ ಆನ್ ಮಾಡಬೇಡಿ. ನಾನು ತಪ್ಪು ಕೆಲಸ ಮಾಡಿದೆ, ಯಾಕಂದ್ರೆ ಗಂಡಿನ ಕರೆ ಬಂದ್ರೆ ಓಕೆ ಕಾಲು, ಹೆಣ್ಣಂದೇನಾದ್ರೂ ಬಂದಾಗ ನೀವು ಸ್ಪೀಕರ್ ಆನ್ ಮಾಡಿದ್ರೆ ಪಕ್ಕದಲ್ಲಿ ಹೆಂಡ್ತಿದ್ರೆ ಯಾರ್ರೀ ಅವಳು? ಏನು ಎತ್ತ ಹೇಳೋ ತನಕ 1 ತಿಂಗಳಾಗುತ್ತೆ. ನಾನು ಇಷ್ಟೆಲ್ಲ ಹೇಳೋ ನಾನೇ ಸ್ಪೀಕರ್ ಆನ್ ಮಾಡಿಬಿಟ್ಟೆ. ಆ ಕಡೆಯಿಂದ ಒಂದು ಬ್ಯೂಟಿಫುಲ್ ಹೆಣ್ಣಿನ ಧ್ವನಿ, ಏನಂತ ಅನ್ಬೇಕು? ಹಲೋ ಗೋಪಿ ಅವರ? ನನ್ನ ಹೆಂಡತಿ ಎಲ್ಲಿ ಕೂತವಳೆ, ಚಟ್ನಿ ಹಾಕಿ ಅಂತ 2 ಸಲ ಹೇಳಿದ್ದೀರಿ, ಬಂದೇ ಇಲ್ಲ. ಇಲ್ಲಿ ಹಲೋ ಗೋಪಿ ಅವರಂತ ವಾಯ್ಸ್ ಬಂದ್ರೆ ಮುಂದೆನೆ ಬಂದು ಕೂತ್ಕೊಂಡು. ಹೆಣ್ಣು ಮಕ್ಕಳು ಎಷ್ಟು ಚಾಲಾಕಿರ್ತಾರೆ ನೋಡ್ರಿ. ಬಂದ್ರೆ ಯಾರು ಅದು ಮಾತಾಡಿ ಅಂತ ಕೇಳ್ಬಿಟ್ರೆ ಅಲ್ಲಿ ವಾಯ್ಸ್ ಚೇಂಜ್ ಆಗ್ಬಿಟ್ರೆ ನನ್ನ ಹೆಂಡತಿ ಸಿಗ್ನಲ್ ಕೊಡ್ತಾವಳೆ, ಯಾರವಳು ಫಸ್ಟ್ ಮಾತಾಡು ನೀನು, ನಾನು ತಿಳ್ಕೊಬೇಕು ಅಂತ ಸಿಗ್ನಲ್ಲು. ನಾನು ಎಲ್ಲ ದೇವ್ರನ್ನೂ ನೆನಪಿಸ್ಕೊಂಬಿಟ್ಟೆ. ಯಾಕೆ ಹೇಳಿ? ಯಾವ್ದಾರು ಹಳೆ ಕೇಸ್ ಓಪನ್ ಆಗ್ಬಿಟ್ರೆ ನಾನು ಮೆಲ್ಲಿಗೆ ಹೇಳಿ ಮೇಡಮ್ ಬಂದೆ. ಆ ಕಡೆಯಿಂದ ಏನು ಹೇಳಬೇಕು? ಗೋಪಿಯವರೇ, ನಿಮ್ಮ ವಯಸ್ಸು ತುಂಬ ಚೆನ್ನಾಗಿದೆ, ನಮ್ಮ ಮೇಡಮ್ಮು ನಿಮ್ಮನ್ನೇ ಬುಕ್ ಮಾಡಕ್ಕೆ ಹೇಳವ್ರಿ. ನನ್ನ ಹೆಂಡತಿ ಹಿಂಗೆ ನೋಡಿದ್ಲು, ದಿನ ಕೋಟ್ ಹಾಕೊಂಡು ಯಾವ ಡ್ಯೂಟಿಗೆ ಹೋಗ್ತೀಯ ನನಗೆ. ನಾನು 1 ನಿಮಿಷ ಇರಮ್ಮ, ಹೇಳಿದ್ದು ಸುಳ್ಳಾಗಬಹುದು, ಕೇಳಿದ್ದು ಸುಳ್ಳಾಗಬಹುದು, ನಿಧಾನಿಸಿ ಯೋಚಿಸಿದಾಗ ನಿಜವೂ ತಿಳಿಯುವುದು. ರೇ ಅದೇನು ಕರೆಕ್ಟಾಗಿ ಹೇಳಿ ಅಂದೆ. ಆ ಅಮ್ಮ ಏನನ್ಬೇಕು? ಅದೇ ಸಾರ್ ನಿಮ್ಮ ವಯಸ್ಸು ದೇವೇಗೌಡರು ಸಿದ್ದರಾಮಯ್ಯ ಹತ್ರ ಮಾತಾಡ್ತಿರಲ್ಲ ವಯಸ್ಸು, ಅದು ವಯಸ್ಸಲ್ಲಮ್ಮ ವಾಯ್ಸು. ನೀನು ಯಾರು ತಾಯಿ ಅಂದೆ. ನಾನು P1 ಸಾರ್ ಮಹಿಳಾ ಸಂಘದ್ದು. ಇಲ್ಲಿ ನಮ್ಮ ಮೇಡಮ್ನು ಕೊಟ್ಟರು, ನೀವು ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ಲಿ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇದ್ರಿ, ಮಜಾ ಟಾಕೀಸಲ್ಲಿ ಬೇರೆ ಮೊನ್ನೆ ಮಾಡ್ತಾ ಇದ್ರಿ. ಅದಕ್ಕೆ ಖುಷಿಯಾಗಿ ನಾನೇ ಫೋನ್ ಮಾಡಿ ಮಾತಾಡ್ಬಿಟ್ಟೆ, ಚೆನ್ನಾಗಿದ್ದೀರಾ ಸರ್ ಅಂದು. ನೀನು ಚೆನ್ನಾಗಿರೋ ಮಾತಲ್ಲಿ ಫಸ್ಟ್ ಮೇಡಮ್ ಕೊಡು, 1-2 ನಿಮಿಷದಲ್ಲಿ ನನ್ನ ಸಂಸಾರ ಹಾಳು ಮಾಡಿಬಿಡ್ತಿದ್ದೆಲ್ಲ. ಆಮೇಲೆ ಮೇಡಮ್ಗೆ ಕೊಟ್ಟರೆ ಮೇಡಮ್ ಏನು ಹೇಳಬೇಕು? ಗೋಪಿ ಅವರೇ, ಇತ್ತೀಚೆಗೆ ಹೆಣ್ಣುಮಕ್ಕಳ ಬಗ್ಗೆ ಭಾಳ ಚೆನ್ನಾಗಿ ಮಾತಾಡ್ತಾ ಇದ್ದೀರಾ, ಅದಕ್ಕೆ ನೀವೇ ನಮ್ಮ ಮಹಿಳಾ ದಿನಾಚರಣೆಗೆ ಗೆಸ್ಟು ಅಂದು. ಮೇಡಮ್, ಮಹಿಳಾ ದಿನಾಚರಣೆಗೆ ನಾನೇ ಗೆಸ್ಟು, ಯಾರು ಮಹಿಳೆಯರು ಕರೆಸಿ, ಸಾಲು ಮರದ ತಿಮ್ಮಕ್ಕ ಕರೆಸಿ. ಸಾರ್ ಎಲ್ಲ ಬಂದೋಗಿದ್ದಾರೆ, ಪ್ರಾಣೇಶ್ ಬಂದಿದ್ದಾರೆ, ಕೃಷ್ಣೇಗೌಡರು ಬಂದಿದ್ದಾರೆ, ದಯಾನಂದ್ ಅವರು ಬಂದಿದ್ದಾರೆ, ರಿಚರ್ಡ್ ಲೂಯಿಸ್ ಬಂದೆ, ಸುಧಾಕರ್ ಅವರು ಬಂದೆ, ನೀವು ಬನ್ನಿ ಸಾರ್ ಅಂದರು. ಓ ಇಷ್ಟು ದೊಡ್ಡ ಸ್ಟೇಜಾ? ಓಕೆ ಅಂತ ನಾನು ಹೋದ ತಕ್ಷಣ ಎಂಟ್ರೆನ್ಸಲ್ಲಿ ಅವತ್ತು ನಮಸ್ಕಾರ ಸರ್ ಬನ್ನಿ ಒಳಗಡೆ ಅಂತ ಸೆಕ್ಯೂರಿಟಿ ಅವರು ಲೇಡೀಸೇ ಬ್ಯಾರಿಕೇಡಲ್ಲಿ ಒಳಗಡೆ ಹೋಗ್ತೀನಿ. 4 ಜನ ಹೆಣ್ಮಕ್ಳು ಹೂ ಕೊಟ್ಟರು, ಅವರು ಲೇಡೀಸೇ. ಪಕ್ಕದಲ್ಲಿ ಒಂದು ಹೆಣ್ಮಗಳು ದೊಡ್ಡದೊಂದು ಪೋಸ್ಟರ್ ಹಾಕಿತ್ತು, ಸೂಚನೆ ಅಂತ ಬರೆದಿತ್ತು. ನಾನು ನೋಡಿದೆ, ಸೂಚನೆಯಲ್ಲಿ ಏನಿತ್ತು ಗೊತ್ತಾ? ಇವತ್ತಿನ ಮಹಿಳಾ ದಿನಾಚರಣೆ ಕಾರ್ಯಕ್ರಮಕ್ಕೆ
ಕಡ್ಡಾಯವಾಗಿ ಮಹಿಳೆಯರಿಗೆ ಮಾತ್ರ ಪ್ರವೇಶ ಅಂತ. ಈಗ ನಾನು ಹೋಗೋದೋ ಬೇಡವೋ? ಮೇಡಮ್ ಕಡ್ಡಾಯವಾಗಿ ಮಹಿಳೆಯರಿಗೆ. ನಾನು ಯಾಕೆ ಅಂದೆ, ಸರ್ ಅದು ಪುಂಡ ಪೊಕ್ರಿಗಳು ಬರ್ತಾರೆ ಅಂತ, ನೀವು ಬನ್ನಿ ಸರ್ ಗೆಸ್ಟು ಅಂದರು. ಒಳಗಡೆ ಹೋಗ್ತೀನಿ, ಆಡಿಟೋರಿಯಂ ಪೂರ್ತಿ ಲೇಡೀಸ್ ಕೂತ್ಕೊಂಡು ನೋಡಿದೆ. ಈ ಕಡೆ 5 ಚೇರ್ ಲೇಡೀಸ್, ಈ ಕಡೆ 5 ಚೇರ್ ಲೇಡೀಸ್, ಮಧ್ಯೆ ನಾನು, ಮೈಕು ಕ್ಯಾಮ್ರಾಮನ್ ಎಲ್ಲ ಲೇಡೀಸೇ. ನಾನು ಹಿಂಗೆ ನೋಡಿದೆ, ಮುಂದೆ ನೋಡಿದೆ, ತೆಗೆದು ನನ್ನ ಹೆಂಡತಿಗೆ ಒಂದು ವಿಡಿಯೋ ಕಾಲ್ ಮಾಡಿದೆ. ನೋಡಿ ಇವತ್ತೆಲ್ಲ ಬರೀ ಹೆಂಗಸರಿ ಕಾರ್ಯಕ್ರಮ, ಅಕ್ಕ ನೋಡು ಪಕ್ಕ ನೋಡು, ಹೊಟ್ಟೆ ಉರ್ಕೊಂಡು ಸಾಯಿ. ಹೆಂಡ್ತಿರ್ ಜೊತೆ ಇವೆಲ್ಲ ಇರಬೇಕು. ನಾನು ಅಂದ್ಬಿಟ್ಟು ಕೂತ್ಕೊಂಡೆ. ಪಕ್ಕದಲ್ಲಿ ಇದೇ ಥರ ಪೋಡಿಯಮ್ ನಮ್ಮ ಪ್ರತಿಭಾ ಮೇಡಮ್ ಥರ, ಈಗ ಮಿಮಿಕ್ರಿ ಗೋಪಿಯವ್ರ ಕಾರ್ಯಕ್ರಮ ಅಂದ್ರು, ಚಪ್ಪಾಳೆ ತಟ್ಟಿದ್ರು, ಎದ್ದೇಳಿದೆ, ಕೂತ್ಕೊಳ್ಳಿ ಸರ್ ಅಂದ್ರು. ಅಲ್ಲೂ ಯಾಕೆ ಮೇಡಮ್ ಅಂದೆ, ಅಧ್ಯಕ್ಷನೇ ಭಾಷಣ ಆದ್ಮೇಲೆ ನಿಮ್ದು ಈಗಲ್ಲ ಅಂದ. ನಾನು ಓಕೆ ಅಂತ ಕೂತ್ಕೊಂಡಿದ್ರಿ. ಅಧ್ಯಕ್ಷನೇ ಮೇಡಮ್ ಪಕ್ಕದಲ್ಲಿ ಕೂತಿರೋರು ಅಲ್ಲಿ ಹೋದ್ರು, ಅಲ್ಲಿ ನಿಂತ್ಕೊಂಡು ಭಾಷಣ ಶುರು ಮಾಡಿದ್ರು. ಹೆಣ್ಣು ಮಕ್ಕಳೆಲ್ಲ, ಮೇಡಮ್ ಹೆಣ್ಣು ಮಕ್ಳ ಬಗ್ಗೆ ಜೋಶ್ ಹಾಕಿ ಭಾಷಣ ಮಾಡಿ, ನಮ್ಮ ಗಂಡ ಹೊಡೆದಿತ್ತವನು ಇವಾಗ ಹಂಗೆ ಹಿಂಗೆ ಅನ್ನೋಕ್ಕೆ ಶುರು ಮಾಡಿದ್ರು. ಮಾಡ್ತೀನಿ ಕೂತ್ಕೊಳ್ರಿ ಅಂದ್ಬಿಟ್ಟು ಇಲ್ಲಿ ಪೋಡಿಯಂ ಸರ್ ಹಿಂಗೆ ನಿಂತವ್ರೆ, ಸಾಲಕ್ಕೆ ಹೆಣ್ಮಕ್ಳು ಮಧ್ಯ ನಾನು ಒಬ್ಬ ಅಲ್ಲಿ. ಅವ್ರು ಭಾಷಣ ಸ್ಟಾರ್ಟ್ ಮಾಡಿದ್ರು. ಹೆಂಗೆ ಈ ಹಾಳಾದ ಗಂಡು ಸಮಾಜ ಇದೆಯಲ್ಲ ಅಂದ್ರು. ಅವ್ರು ನಿಂತ್ಕೊಂಡು ಹಿಂಗೆ ಅಂದ್ರೆ ಈ ಕೈ ಡೈರೆಕ್ಷನ್ ಇರೋದು ಇಲ್ಲಿ ಹೋಗ್ತಾರೆ, ಇರೋದು ನಾನೊಬ್ಬನೇ ಗಂಡಸು ಅಂತ. ಅವರು ಈ ಹಾಳಾದ ಗಂಡು ಸಮಾಜ ಇದೆಯಲ್ಲ ಅಂದ್ರು. ನಾನು ಪಬ್ಲಿಕ್ ಟಿವಿ ರಂಗಣ್ಣ ಅವ್ರ ಥರ ಆಲ್ ರೈಟ್ ಮುಂದೆ ಹೋಗೋಣ ಅಂತಾರಲ್ಲ, ಆ ಟೈಪ್ ಕೈ ಆಕ್ಷನ್ ಅಂತ ನಾನು ಅನ್ಕೊಂಡೆ. ಹಾಳಾದ್ದು ಚೇಂಜೇ ಆಗಲಿಲ್ಲ ರೀ. ಪ್ರತಿ ಸರಿ ಕೈ ಹಿಂಗೆ ಬರ್ತಾರೆ, ಹಿಂಗೆ ಮುಡಿಸ್ತಾರೆ. ಹೆಂಗೆ ಈ ಹಾಳಾದ ಗಂಡಸರು ನೋಡೋಕೆ ಎಮ್ಮೆ ಇದ್ದಂಗವೆ, ಕೋಣ ಇದ್ದಂಗವೆ, ಮುಳ್ಳಂದಿ ಇದ್ದಂಗವೆ ಅಂತ ಹಿಂಗಂದ್ರೆ ನಾನೇ ಕೂತಿದ್ದೀನಿ ಅಲ್ಲಿ. ಇವ್ರಿಗೆ ನಮ್ಮ ಬ್ಯೂಟಿಫುಲ್ ಹೆಣ್ಮಕ್ಳು ಕೊಟ್ಟು ಮದುವೆ ಮಾಡೋದಲ್ಲದೆ ವರದಕ್ಷಿಣೆ ಬೇರೆ ಕೊಡಬೇಕು ನಾಯಿನ ಮಕ್ಕಳಿಗೆ ಅಂತ. ನನ್ನನ್ನು ಇದೇನು ರುಬ್ಬ ಕರೆದವರು ಏನೋ ನನಗೂ ಗೊತ್ತಾಗ್ಲಿಲ್ಲ. ನಾನು ವರದಕ್ಷಿಣೆ ತಗೊಂಡಿಲ್ಲ ಸರ್. ಜ್ಯೋತಿ ಹುರಿತಾ ಇದೆ, ಅದ್ರ ರಾಣೆ ಹೇಳ್ತೀನಿ, ಒಂದು ಖರ್ಚಿಪ್ಪು ತಗೊಂಡಿಲ್ಲ ನಾನು ಮದುವೆನಲ್ಲಿ. ಹೆಣ್ಮಕ್ಳು ಚಪ್ಪಾಳೆ ತಟ್ಟಿ ಯಾರ್ಯಾರು ವರದಕ್ಷಿಣೆ ಜಾಸ್ತಿ ಕೊಟ್ಟಿದ್ದೀರ ಅವರು ಆಗಾರ ತಟ್ಟಲ್ಲಿ ನೋಡಿ ಯಾರು. ನನಗೆ ರೈಸ್ ಆಗ್ಬಿಡ್ತು. ವರದಕ್ಷಿಣೆ ತಗೊಂಡ್ರು ಅಂದ್ರಲ್ಲ, ಪಕ್ಕದಲ್ಲಿ ಒಂದು ಸೀನಿಯರ್ ಸಿಟಿಜನ್, ಐ ಮೀನ್ ಒಂದು ಹಳ್ಳಿ ಮುದುಕಿ ಕೂತಿತ್ತು. ಅಜ್ಜಿ ಅಂದೆ, ಏನಪ್ಪ ಅಂತು. ನನ್ನ ಮದುವೆಯಲ್ಲಿ ನಾನು ವರದಕ್ಷಿಣೆ ತಗೊಂಡಿಲ್ಲ ಅಂದೆ. ಅಜ್ಜಿ ಏನನ್ಬೇಕು, ನೀನು ಮೂತಿಗೆ ಹೆಣ್ಣು ಕೊಟ್ಟಿರೋದೆ ಕೂತ್ಕೊಳ್ಳೋ ಸುಮ್ಮನೆ ಅಂತ. ಯಾಕೆ ಬೇಕಾಗಿತ್ತು? ಅಲ್ಲಿ ಕರೆಂಟು, ಇಲ್ಲಿ ಶಾರ್ಟ್ ಸರ್ಕ್ಯೂಟು, ಗಾಪ್ಚುಪ್ ಒಳ್ಳೆ ರವಿಚಂದ್ರನ್ ರೇಂಜ್ ಕೂತಿದ್ದವನು ಸಾಧು ಕೋಕಿಲ ರೇಂಜ್ ಹಾಕ್ಬಿಟ್ಟು ಏನೂ ಮಾತಾಡ್ಲಿಲ್ಲ. ಅಲ್ಲಿ ಶುರು ಹಚ್ಕೊಂಡವ್ರೆ. ಈ ಗಂಡು ಮಕ್ಕಳು ಕುಡ್ಕೊಂಡ್ಬಂದು ನಮ್ಮ ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಮಾಡ್ತಾರೆ, ವರದಕ್ಷಿಣೆ ತಗೊಂಬ ಅಂತಾರೆ, ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡ್ತಾರೆ. ಇವ್ರನ್ನ ಹೊಡೆದಾಕ್ಬೇಕು, ಬಡದಾಕ್ಬೇಕು, ಸ್ಟೇಷನ್ ಕೊಡ್ಬೇಕು, ನೇತಾಕ್ಬೇಕು, ತುಳಿದಾಕ್ಬೇಕು. ನಾನು ಭಯ ಆಗೋಯ್ತು, ಈ ಗಂಡಸರಿಗೆ ಧಿಕ್ಕಾರ ಅಂತ. ನಾನು ನಿರೂಪಕಿದ್ದು ನೋಡ್ಬಿಟ್ಟು, ಮೇಡಮ್ ನಾನು ಹೋಗ್ತೀನಿ ಅಂತ ಸಿಗ್ನಲ್ ಕೊಟ್ಟೆ. ಅವರು 1 ನಿಮಿಷ ಇರಿ ಅಂತ ಅವರು ಸಿಗ್ನಲ್ ಕೊಟ್ಟರು. ಸೀದಾ ಹೋಗಿ ಅಧ್ಯಕ್ಷರೇ ಮೇಡಮ್ ಅಂತ ನನ್ನ ಪರಿಸ್ಥಿತಿ ಅರ್ಥ ಆಯ್ತಲ್ಲ. ಮೇಡಮ್ ಅಂದ್ರು, ಏನ್ರಿ ಮಿಮಿಕ್ರಿ ಗೋಪಿಯವ್ರು ಬಂದಿದ್ದಾರೆ, ಒಂಚೂರು ಮೈಕ್ ಅವ್ರಿಗೆ ಕೊಟ್ಟುಬಿಡಿ, ಸಾಂಪ್ರದಾಯಿಕವಾಗಿ 4 ಮಾತಾಡಿ. ಮಧ್ಯಾಹ್ನ ಸೆಷನ್ ಇದೆಯಲ್ಲ, ಆವಾಗ ಟೋಟಲಿ ಮಧ್ಯಾಹ್ನ ಸೆಷನಲ್ಲಿ ಗಂಡಸರ ಬಗ್ಗೆ ರುಬ್ಬೋಣ ಅಂದರು. ಅಧ್ಯಕ್ಷರೇ ಮೇಡಮ್ ಏನು ಹೇಳಬೇಕು, ಓ ಗೋಪಿಯವರೇ, ನೀವು ನಮ್ಮ ಮಹಿಳಾ ದಿನಾಚರಣೆಗೆ ಗೆಸ್ಟಾಗಿ ಬಂದಿದ್ದೀರಲ್ವೇನಪ್ಪ, ನನ್ನ ಬುದ್ಧಿಗಿಷ್ಟು ಮರ್ತೇ ಹೋಗಿತ್ತು, ಬೇಜಾರು ಮಾಡ್ಕೋಬೇಡಿ, ನಾನು ಹೇಳ್ತಾ ಇರೋದು ಗಂಡಸರಿಗೆ ಅಂದ್ರು. ಗಂಡಸರಿಗೆ? ಹಾಗಾದ್ರೆ ನಾವ್ಯಾರು? ನಾನು ಒಂದು ಕ್ಷಣ ಹಿಂಗೆ ನೋಡಿದೆ, ಯಾಕೆ ಹಿಂಗಂದ್ರು ಅಂತ. ಅವತ್ತು ನನ್ನ ಹೆಂಡತಿ ಬೇಡ ಬೇಡ ಅಂದ್ರೂ ಮ್ಯಾರೇಜ್ ಆನಿವರ್ಸರಿ ಅಂತ ಕುರ್ತಾ ಶೇರ್ವಾಣಿ ಹಾಕಿ ಕಳಿಸಿದ್ರು. ಅದು ನೋಡೋಕೆ ಹೆಣ್ಮಕ್ಳ ಮಧ್ಯೆ ಚೂಡಿದಾರ ಹಾಕೊಂಡು ಕೂತಿರೋ ಡುಮ್ಮಿ ಲೇಡಿ ಥರ ಕಾಣಿಸ್ತಾ ಇದ್ದೆ. ಬೇಕಾಗಿತ್ತ ಇದು? ನಮ್ಮ ಜೀವನದಲ್ಲಿ ಹಿಂಗೆಲ್ಲ ನಡೀತವೆ, ಇರಲಿ. ಆದ್ರೂ ಇಷ್ಟೆಲ್ಲ ಸಾಂಗ್ ಆಯ್ತು. ಒಂದು ಒಳ್ಳೆ ಸಾಂಗ್ ಬಂದಿದೆ, ಕಂಬದ ರಂಗಯ್ಯ, ನೀನು ಹಾಡ್ಲಿಲ್ವಲ್ಲಪ್ಪ. ಅಲ್ಲಿ ಕಲಾವತಿ ಮೇಡಮ್ ನೀವು ಆಡಲಿಲ್ಲ, ಅನನ್ಯ ಮೇಡಮ್ ನೀವು ಆಡಲಿಲ್ಲ, ಇಲ್ಲಿ ಡ್ಯಾನ್ಸು ಮಾಡಲಿಲ್ಲ. ಎಷ್ಟು ಭಕ್ತಿಪೂರ್ವಕವಾಗಿದೆ, ಅರ್ಥಪೂರ್ವಕವಾಗಿದೆ, ಎಲ್ಲರೂ ಕೂಡ ಕೇಳುವಂಥದ್ದು, ಎಲ್ಲರ ಬಾಯಿಲು ಬರುವಂಥದ್ದು, ಯಾವುದೇ ಭಾಷಿಕರಾಗಿರಲಿ ಅಷ್ಟು ಚೆನ್ನಾಗಿರೋದು ಯಾವುದು? ಅಪಾತಿಯ ಅಪಮಿಮೇನು ಅಪಾತಿಯ ಅಪಮಿಮೇನು ಅಪಾಪಿಯ ಅಪಿ ಕೂಕು ಅಪಾಪಿಯ ಅಪಾಪಿಯ. ಯಾರಾದ್ರೂ ಆಡಿದ್ರ ಚೆನ್ನಾಗಿತ್ತ ಸಾಂಗು? ನನಗೆ ಫಸ್ಟ್ ಪ್ರೈಸ್ ಕೊಡಿ. ನೋಡಿ, ಹಾಡಿಗೆ ಅರ್ಥವಿಲ್ಲದಕ್ಕೆ ಎಷ್ಟು ಹೊಡಿತೀರಿ ಚಪ್ಪಾಳೆ. ಅದಕ್ಕೆ ನಂಗೆ ಹೆಂಗ್ ಕೇಳಿಸ್ತು ಗೊತ್ತಾ ಹಾಡು? ಆ ಪಾಪಿಯ ಈ ಪಾಪಿ ಬೋಯ್ದ್ನ
ಈ ಪಾಪಿಯ ಆ ಪಾಪಿ ವಾಡ್ದ್ನ ಅಯ್ಯೋ ಪಾಪಿಯೇ ಅಯ್ಯೋ ಪಾಪಿ ಮುಡಿ ಮಗನೇ. ನಿಮಗೆ ಹೆಂಗೆ ಕೇಳಿಸಿದೆ ಗೊತ್ತಿಲ್ಲ, ನನಗೆ ಹೆಂಗೆ ಕೇಳಿಸಿದೆ. ಎಷ್ಟು ಚಂದವಾದ ಹಾಡು ಹಾಡ್ತಾವ್ರೆ ಎಲ್ಲದಕ್ಕೂ ಅಷ್ಟೇ. ಆವಾಗೆಲ್ಲ ನೋಡಿ, ಒಂದು ಹೀರೋಯಿನ್ಗೆ ಒಬ್ಬನೇ ಹೀರೋ. ಲವ್ ಮಾಡೋ ಹುಡುಗರು ಆಗಿದ್ರು, ಲವ್ ಮಾಡೋ ಹುಡುಗಿಯರು ಆಗಿದ್ರು. ಅದಕ್ಕೊಂದು ಸಾಂಗ್ ಇತ್ತು. ಹೇಗೆ? ಬಾರೇ ಬಾರೇ ಚಂದದ ಚೆಲುವಿನ ತಾರ್. ವಿಷ್ಣುವರ್ಧನ್ ಅವ್ರ ಮೊದಲನೇ ಸಿನಿಮಾ ಹೀರೋ ಆಗಿ ಅವರೊಬ್ಬರೇ ಹೋಗ್ತಾರೆ, ಮುಂದೆ ಆರ್ತಿ ಹಂಗೆ ಹೋಗ್ತಾರೆ, ಒಬ್ಬರಿಗೊಬ್ಬರೇ. ಆದರೆ ಈ ಕಾಲದಲ್ಲಿ ಮನಸ್ಥಿತಿ ಚೇಂಜ್. ಒಬ್ಬಳನ್ನ ನಂಬ್ಕೊಳಕ್ ಆಗಲ್ಲ ಮಗ. ಒಂದು 5-6 ಸ್ಕೆಚ್ ಹಾಕೋಣ, ಒಬ್ಳಾದ್ರೂ ಸಿಗ್ತಾಳೆ. ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಸುಮ್ಮನೆ ಇದಾರ, ನಿಮ್ಮ ಮನಸ್ಥಿತಿ ಅರ್ಥ ಮಾಡ್ಕೊಂಡು ಅದಕ್ಕೊಂದು ಸಾಂಗು. ಹೆಂಗೆ? ಕಮ 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 ಕಮಲಾಕ್ಷಿ ಜಲ 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 ಜಲಜಾಕ್ಷಿ ಮಿಣ 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 ಮೀನಾಕ್ಷಿ ಪಟ 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 ಪಂಟರಂಗಿ ಬಾರೇ. ಆಯ್ತಲ್ಲ ಕಡೆ ಬಂದ್ರೆ ಯಾರಾದ್ರೂ ಒಬ್ರು. ಹೆಂಗೈತೆ? ಏನು ಮಾಡಕ್ಕಾಗಲ್ಲ. ಆಗ ಪ್ರೀತಿಯಲ್ಲಿ ಹೀರೋ ಸುಖ ಗೊತ್ತೇ ಇರಲಿಲ್ಲ. ಹ್ಞೂ ಅಂತೀಯ, ಹ್ಞೂ ಅಂತೀಯ. ಈಗ ಹ್ಞೂ ಅಂತೀಯ ಮಾವ, ಹ್ಞೂ ಅಂತೀಯ ಮಾವ. ಏನು ಮಾಡಕ್ಕಾಗಲ್ಲ. ಆವಾಗ ಆಡಿಸಿ ನೋಡು, ಬೀಳಿಸಿ ನೋಡು, ಉರುಳಿ ಹೋಗದು. ಈಗ ಜೀವನ ಟಾಣಿಕ್ ಬಾಟ್ಲು ಕುಡಿಯಕ್ಕೆ ಮುಂಚೆ ಅಳ್ಳಾಡ್ಸು 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 ಅಳ್ಳಾಡ್ಸು. ಏನು ಅಳ್ಳಾಡಿಸ್ಬೇಕು ಗೊತ್ತಿಲ್ಲ. ಸದ್ಯ ದೇವಸ್ಥಾನ, ಒಳ್ಳೊಳ್ಳೆ ದೇವಸ್ಥಾನ ಓಪನ್ ಆಗಿದೆ, ಬೆಳಿಗ್ಗೆ ಹೋಗಿ ಗಂಟೆ ಅಳ್ಳಾಡ್ಸಿ ಸರ್. ಇನ್ನು ಆವಾಗ ಜಸ್ಟ್ 25 ವರ್ಷದಿಂದ ವಿಷ್ಣುವರ್ಧನ್ರು ನಾಗವಲ್ಲಿ ರಾರ ಸರಸಕು ರಾರ. ಈಗ ರಾರ ರಕಮ್ಮ ರಾರ ರಕಮ್ಮ ಕುಣಿಯಕ್ಕ ಸಕ ಯಾಕ ಸಕ ಯಾಕ ಸಕ. ಮೈಕೈ ಎಲ್ಲ ಬಾರಿಸ್ಕೋಬೇಕು ನಾವು. ಜನ ಚೇಂಜ್, ಏನು ಮಾಡೋಕ್ಕಾಗಲ್ಲ. ಇರಲಿ. ಹಂಗೆ ಒಂದು ಹಾಡು ಬಂತು. ಮೊನ್ನೆ ಹೋಗಿದ್ದೆ, ಯಾರು ವಾಯಿಸ್ಬೇಕು ಅಂದೆ. ಒಬ್ಬನು ಕುಡಿದ್ಬಿಟ್ಟು ಸೈಡ್ ಎಲ್ಲರ ವಾಯ್ಸ್ ಮಾಡ್ತೀಯಾ? ಗೊತ್ತಿರೋಷ್ಟು ವಾಯ್ಸ್ ಮಾತಾಡ್ತೀನಿ ನಾನು. ಇರಲಿ, ನಮ್ಮ ಚಿಕ್ಕಪ್ಪಂತೂ ಮಾತಾಡೋ. ನಿಮ್ಮ ಚಿಕ್ಕಪ್ಪ ಯಾರಲಿ? ಡಾಕ್ಟರ್ ರಾಜ್ಕುಮಾರ್ ವಿಷ್ಣುವರ್ಧನ್ ನಂಬರ್. ಅವರಲ್ಲ, ಅವ್ರ ಅಭಿಮಾನಿ ಅಂತ. ಯಾರು ಅಂದ್ರೆ ರಾಜಗೌಡ, ಮಾಜಿ ಚೇರ್ಮನ್. ರಾಜಗೌಡ ಮಾಜಿ ಚೇರ್ಮನ್ ಈ ಊರ್ಲಿ. ಈ ಊರಲ್ಲಿ ಮಾಜಿ ಚೇರ್ಮನ್ ರಾಜಗೌಡನ ವಾಯ್ಸ್ ಮಾಡಿದೆ, ನೀನು ಆಚೆ ಹೋಗಂಗಿಲ್ಲ, ಕಾರಕ್ಕೆ ಕಲ್ಲೊಡೆದು ಬರ್ತೀನಿ ಅಂದ. ನಾನು ಇನ್ನೇನು ಮಾಡೋದು, ಕುಡ್ಕ ಅಲ್ಲ. ಒಂದು ನಿಮಿಷ ಇರಪ್ಪ. ಇವ್ರು ಚಿಕ್ಕಪ್ಪ ರಾಜಗೌಡ ಎಲ್ಲಿದ್ದೀರಾ ಸರ್? ಬನ್ನಿ ವೇದಿಕೆ ಮೇಲೆ ನಿಮ್ಮ ವಾಯ್ಸ್ ಮಾಡ್ತೀನಿ ಅಂದೆ. ಅವನೇನನ್ಬೇಕು ಕುಡ್ಕ? ನೀನು ಕರೆದ ತಕ್ಷಣ ನಮ್ಮ ಚಿಕ್ಕಪ್ಪ ಬಂದು ಸ್ಟೇಜ್ ಮೇಲೆ ಮಾತಾಡ್ಬೇಕಾ? ಅಲ್ಲಿ ಇಂಪಾಸಿಬಲ್ ಅಂದ. ಯಾಕೆ ಅಂದೆ? ಅವ್ರು ಸತ್ತು 30 ವರ್ಷ ಆಯ್ತು. ಇನ್ನು ನಾನೆಲ್ಲಿ ಹುಡುಕ್ಲಿ ಗುರು ಅವನ್ನ? ಈ ಥರ ವಾಯ್ಸ್. ಇನ್ನೊಂದು ಕಡೆ ಹೋದೆ, ಸರ್ ನರಸಿಂಹರಾಜ್ ಅವ್ರ ವಾಯ್ಸ್ ಮಾಡಿ ಅಂದರು. ಭಾಳ ಖುಷಿ ಆಗೋಯ್ತು. ರವಿ ಶೆಟ್ರೆ, ಹಿರಿಯ ನಟ ನರಸಿಂಹರಾಜು, ಯಾರು ಮಾಡಲ್ಲ. ಅವ್ರ ಮಗಳು ಸುಧಾ ನರಸಿಂಹರಾಜು, ನೀವು ಕಾಮಿಡಿಯನ್ ಅಂತೀರ, ನಮ್ಮ ತಂದೆ ವಾಯ್ಸ್ ಮಾಡಲ್ಲ ಅಂದಿದ್ರು. ಕಷ್ಟಪಟ್ಟು ಒಂದು ಸಿನಿಮಾದಲ್ಲಿ ಕತ್ತೆ ಜೊತೆ ಮಾತನಾಡೋಂಥ ಸ್ಟೈಲ್ ಕಲ್ತ್ಕೊಂಡ್ಬಿಟ್ಟಿದ್ದೆ. ಅದನ್ನೇ ಬಿಟ್ಟೆ ಅಲ್ಲಿ. ಥ್ಯಾಂಕ್ ಯು ಗರು ಅಂದ್ಬಿಟ್ಟು, ಹೇಯ ಹೋದ ಜನ್ಮದಲ್ಲಿ ದೊಡ್ಡ ವಿದ್ವಾಂಸ ಆಗಿದ್ದಂತೆ ಈ ಜನ್ಮದಲ್ಲಿ ಕತ್ತೆ ಆಗಿಬಿಟ್ಟಿದ್ದಾನೆ. ಮಾತಾಡು ಮಾತಾಡು, ನೀನು ಮಾತಾಡಲಿಲ್ಲ ಅಂದ್ರೆ ಕಬ್ಬನ ಕಾಯಿಸಿ ಬರೀ ಎಳೆದು ಬಿಡ್ತೀನಿ. ಮಾತಾಡಲ್ವಾ? ನನ್ನ ಮದುವೆ ಆಗಲ್ವಾ? ಹೋಗ್ಲಿ ಬಿಡು. ಅಯ್ಯೋ, ನೀವೆಲ್ಲ ಚಪ್ಪಾಳೆ ತಡ್ತಾ ಇದ್ರೆ ಭಾಳ ಖುಷಿ ಆಯಿತು. ಥ್ಯಾಂಕ್ ಯು, ಥ್ಯಾಂಕ್ ಯು. ನಮ್ಮ ಹಿರಿಯ ನಟ ಕನ್ನಡದ ಚಲಚಪ್ಟಂಗೆ ನಮ್ಮ ಕಥಾರ್ನಲ್ಲಿ ಇಷ್ಟು ಚಪ್ಪಾಳೆ ಕೊಟ್ಟರಲ್ಲ, ಧನ್ಯೋಸ್ಮಿ ನಾನು. ಆದರೆ ಎಲ್ಲಿ ನಡೆದಂಥ ಘಟನೆ ಬೇರೆ. ಅವನು ಅಣ್ಣ ಯಾವ ನರಸಿಂಹರಾಜ ಮಾತಾಡ್ತಿದೀಯಾ ಅಂದ. ಹಿರಿಯ ನಟ ನರಸಿಂಹರಾಜ್, ಹಾಸ್ಯ ಚಕ್ರವರ್ತಿ ಡಾಕ್ಟರ್ ರಾಜ್ಕುಮಾರ್ ಅವ್ರ ಜೊತೆ ಇದ್ರಲ್ಲಪ್ಪ ಅಂದ. ಅವನೇನು ಹೇಳಬೇಕು? ನಾನು ಕೇಳಿದ್ದ ನರಸಿಂಹರಾಜ ಅಲ್ಲ ಅಣ್ಣ, ಇನ್ಯಾರು? ನರಸಿಂಹರಾಜ ಬಳ್ಳಾಪುರ ಅಂದ. ನರಸಿಂಹರಾಜು ಬಳ್ಳಾಪುರ ಯಾವುದು? ನಾನು ನಿಮ್ಮ ಅಭಿಮಾನಿ ಅಣ್ಣ, ನಾನು ನಿಮ್ಮ ಅಭಿಮಾನಿ ಅಣ್ಣ. ಓ ಹೆಣ್ಮಗು ಹೆಣ್ಮಗು, ಯಾವ್ರ ಸ್ವಾಮಿ ತಮ್ದು? ಬೆಳ್ತಂಗಡಿ ಬೆಳ್ತಂಗಡಿ. ಅವನು ಹೆಂಗಾಸೆ ಬಂದಿದ್ವಲ್ರ, ಬರಕಿಲ್ವ ನಮ್ಮ ಮನೆಗೆ? ನೀರಿಲ್ದೆ ಕುಡಿದ್ಬಿಟ್ಟ. ನಿಮ್ಮ ಈ ವಾಯ್ಸ್ ಮಾತಾಡಬೇಕಿತ್ತಂತೆ. ಇನ್ನೊಂದು ಹೆಣ್ಣು ಮಕ್ಕಳು ತಂಡ ಬಂತು. ಅಂಕಲ್ ಮಿಮಿಕ್ರಿ ಮಾಡ್ತೀರಾ? ಹ್ಞೂ ನಮ್ಮ ಮಾಡ್ತೀರಿ. ಯಾವ ವಾಯ್ಸ್ ಬೇಕು? ಕಿಪಿ ಕೀರ್ತಿ ಮಾಡಿ ಅಂಕಲ್. ಕಿಪಿ ಕೀರ್ತಿ? ಬನ್ನಿ ಬನ್ನಿ ಜನರೇ, ಬನ್ನಿ ಬನ್ನಿ. ಈ ವಾಯ್ಸ್. ಇನ್ನು ಯಾವ್ಯಾವ್ದು ಕೇಳಿದ್ರು ಗೊತ್ತಿಲ್ಲ. ಪಾಪ ಇವರೆಲ್ಲ ಒಳ್ಳೆ ಹಾಡು ಹೇಳ್ತಾ ಇದ್ರು. ಒಬ್ಬರು ಬಂದು,
ಖರಾಬು ಪ್ರೀತಿ ಖರಾಬು ಸುಮ್ಮನೆ ಓಡೋಗೋ ಓಡೋಗು ಅಂದ್ರೆ ಅವನು ಓಡೋಗ್ಲಿಲ್ಲ, ಓಡು ಈ ಕಡೆ ಬಂದ. ಅಲ್ಲ ಸ್ಟಾಪ್, ನಾನು ಧ್ರುವ ಸರ್ಜಾ ಫ್ಯಾನ್, ಹೊಸ ಆಡ್ರಿ ಅಂದ. ನಮ್ಮ ಕಂಬದ್ರಂಗ ಸುಮ್ಮನಿಲ್ಲ, ಗೊತ್ತಾಯ್ತು. ಶಿವನೇ ನಿನ್ನ ಆಟವಲ್ಲ ಯಾರ್ಯಾರೋ ಶಿವ ಶಿವ, ಅದಲ್ಲ ಇನ್ಯಾವುದು ಹೊಸದು. ಮಾರ್ಟಿನ್ ಯಾವುದು ಇಲ್ಲ ಕಣೆ, ಯಾವ ಹಾಡು ಇಲ್ಲ ಮಾರ್ಟಿನ್ಲಿ ಅಂತವ್ರು ಇವ್ರು ಬೇರೆ. ಅವನೇನು ಹೇಳ್ಬೇಕು, ಹೊಸ ಹಾಡು ಗೊತ್ತಿಲ್ವಾ ನಿಮಗೆ? ಓಡ್ರ ಇದು ಸರ್ಜಾ ಅಡ್ಡ, ಓಡ್ರ ಇದು ಸರ್ಜಾ ಅಡ್ಡ, ಆ ಸರ್ಜಾ ಬಂದ ಸರ್ಜಾ. ನೀವು ಅಪ್ಡೇಟ್ ಆಗ್ಬೇಕು, ಹಂಗಾಗ್ಬಿಟ್ಟೈತೆ. ಇನ್ನೊಂದು ಸಾಂಗ್ ಬಂತು, ಓನಲ್ಲ ನೀನಲ್ಲ ಕರಿಮಣಿ ಮಾಲೀಕ ನೀನಲ್ಲ. ಏನ್ ರೀಲ್ಸು, ಎಲ್ಲ ಕಡೆ ಬಾತ್ರೂಮ್ಗೆ ಹೋದ್ರು ಕರಿಮಣಿ ಮಾಲೀಕ, ಬೆಡ್ರೂಮ್ಗೆ ಹೋದ್ರು ಕರಿಮಣಿ ಮಾಲೀಕ, ಸಂತೆಯಲ್ಲೂ ಜಾತ್ರೆಯಲ್ಲೂ ಬರೀ ಕರಿಮಣಿ ಮಾಲೀಕರೇ. ಯಾವ ಆರ್ಕೆಸ್ಟ್ರಾ ನೋಡು ಕರಿಮಣಿ ಮಾಲೀಕ. 25 ವರ್ಷದ ಹಿಂದಿನ ಹಾಡು ಬಹಳ ಫೇಮಸ್ ಆಗ್ಬಿಡುತ್ತೆ. ಸುಮ್ಮನೆ ಈಗ ಇದನ್ನು ಹಾಸ್ಯಕ್ಕೆ ಉಪಯೋಗಿಸ್ಕೊಂಡು ನಮ್ಮ ಕರ್ನಾಟಕದ ಕೆಲವು ರಾಜಕಾರಣಿಗಳ ಧ್ವನಿಯಲ್ಲಿ ನಿಮಗೆ ಅದಕ್ಕೆ ಆನ್ಸರ್ ಮಾಡ್ತೀನಿ. ಕೇವಲ ರಂಜನೆಗಾಗಿ ಅಷ್ಟೇ, ನಾವು ಹಾಸ್ಯ ಕಲಾವಿದರು, ಕೇವಲ ರಂಜನೆಗಾಗಿ. ಈಗ ಕರಿಮಣಿ ಮಾಲೀಕ ಯಾರು 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 ಗೊತ್ತಿಲ್ಲ. ಸುಮ್ಮನೆ HD ಕುಮಾರಸ್ವಾಮಿ ಅವರು ಮಾಜಿ ಮುಖ್ಯಮಂತ್ರಿಗಳು, ಹಾಲಿ ಕೇಂದ್ರ ಸಚಿವರಾಗಿದ್ದಾರೆ. ಅವ್ರ ಹತ್ರ ಹೋಗಿ ಮೈಕ್ ಹಿಡಿದ್ರು, ಸರ್ ಕರಿಮಣಿ ಮಾಲೀಕ ಯಾರು? ಅವ್ರು ಹೆಂಗ ಮಾತನಾಡ್ತಾರೆ ನೋಡಿ ಬ್ರದರ್, ಇತ್ತೀಚಿನ ದಿನಗಳಲ್ಲಿ ಈ ಗಂಡಸರ ಕರಿಮಣಿಗಳ ಸವಾಸನೆ ಮಾಡಬಾರದು. ಇವತ್ತಿನ ಪ್ರಸ್ತುತ ಒಂದು ವಿದ್ಯಮಾನಗಳಲ್ಲಿ ಈ ಕರಿಮಣಿಗಳ ಸವಾಸ ಮಾಡದಂತ ಗಂಡಸರು ಕೆಲವರು ಜೈಲಿಗೆ ಹೋಗಿದ್ದ ಉದಾಹರಣೆಗಳು ಉಂಟು. ಅದರಿಂದ ಈ ಕರಿಮಣಿ ಮಾಲೀಕ ಯಾರು, ಇದೊಂದು ಯಕ್ಷ ಪ್ರಶ್ನೆ. ನನಗೂ ಗೊತ್ತಿಲ್ಲ, ನಮ್ದು ಸರ್ಕಾರ ಕರ್ನಾಟಕದಲ್ಲಿ ಇಲ್ಲ. ಸಿದ್ದರಾಮಯ್ಯನವ್ರು ಕೇಳಿ, ನನಗೂ ಇದಕ್ಕೂ ಸಂಬಂಧ ಇಲ್ಲ. ಕತಾರ್ ಕನ್ನಡ ಸಂಘದವ್ರು ನಮ್ಗೆ ಗೆಸ್ಟಾಗಿ ಕರೆದಿದ್ದಾರೆ, ಆದ್ರಿಂದ ನಾನು ಬರ್ತೀನಿ. ಎಲ್ಲರಿಗೂ ನಮಸ್ಕಾರಗಳು, ಧನ್ಯವಾದಗಳು ಹೇಳಿದ್ರು. ಇದಾದ ತಕ್ಷಣನೇ ಸುಮ್ಮನೆ ಇರ್ತಾರ, ಮೈಕ್ ಎತ್ಕೊಂಡು ಸೀದಾ ಸಿದ್ದರಾಮಯ್ಯನವ್ರ ಹತ್ರ ಹೋದ್ರು. ಇಂದಿನ ಕರ್ನಾಟಕದ ಮುಖ್ಯಮಂತ್ರಿಗಳು ಸನ್ಮಾನ್ಯ ಸಿದ್ದರಾಮಯ್ಯನವ್ರ ಹತ್ರ ಹೋಗಿ, ಸರ್ ಕರಿಮಣಿ ಮಾಲೀಕ ಯಾರು ಅಂತ. ಅವ್ರು ಹೆಂಗ್ ಮಾತನಾಡ್ತಾರೆ ನೋಡಿ, ಏಯ್ ಒಡಿರಿ ಕಪಾಲ್ಕ ಅವನಿಗೆ ಕಳಶಾಚಗ ಅವನ್ನ, ಏನೇ ನಿನ್ ಪ್ರಶ್ನೆ? ಕರಿಮಣಿ ಮಾಲೀಕ, ನಿನಗೆ ಮದುವೆ ಆಗಿಲ್ವೇನಪ್ಪ? ಹಾಗಾದ್ರೆ ನೀನೇ ಕರಿಮಣಿ ಮಾಲೀಕ, ಹೌದಲ್ಲ? ನಿಂದೇನೆಯ ಪ್ರಶ್ನೆ? ಧರ್ಮಸ್ಥಳಕ್ಕೆ ಹೋದ್ನೇಂತಿ ಬಂದೇ ಇಲ್ಲ. ಮೊನ್ನೆ ಯಾರ ಜೊತೆ ಬಟ್ಟೆ ಹಾಕೋ ಹೋದವಳು ಬಂದೇ ಇಲ್ಲ. ನೀವು ಕರ್ನಾಟಕದಲ್ಲಿ ಹೆಣ್ಮಕ್ಳಿಗೆ ಫ್ರೀ ಬಸ್ ಮಾಡಿಬಿಟ್ಟು ಹೆಂಗಸರು ಮನೇಲೇ ಇರ್ತಾ ಇಲ್ಲ, ಅವ್ರ ಜೊತೆ ಬಟ್ಟೆ ಹಾಕೋ ಹೋಯ್ತಾ ಇರು. ನೀವು ಖಾಲಿ ಬಸ್ ಬಂದ್ರೆ ಡಿಪೋಗೆ ಹೋಗ್ತಿದೆಯಮ್ಮ ಅಂದ್ರು ಡ್ರೈವರ್ ಮಾತು ಕಂಡಕ್ಟರ್ ಮಾತು ಕೇಳಲ್ಲ, ಹೋಯ್ತಾ ಇರ್ತಾರೆ ಸುಮ್ಮನೆ. ಎಲ್ಲ ಒಂದು ಕಡೆ ಒಳ್ಳೆ ಯೋಚನೆ, ಸದುಪಯೋಗ ಪಡಿಸ್ಕೊಳ್ಳೋರು ಪಡ್ಸ್ಕೊತಾ ಇಲ್ಲ. ನಾನು ಶುಗರ್ ಪೇಷಂಟು, ಮುದ್ದೆ ಮಾಡೋಕ್ಕೆ ನನ್ನ ಮನೇಲಿ ಹೇಳ್ತೀನಿ ಸಿಗ್ತಾ ಇಲ್ಲ. ಎಲ್ಲಿ ಊಟ ಮಾಡಲಿ ಸಿದ್ದರಾಮಯ್ಯನವ್ರೀಗ? ಇಂದಿರಾ ಕ್ಯಾಂಟೀನ್ ಇಲ್ವೇನೆ ಕರ್ನಾಟಕದಲ್ಲಿ? 5 ರೂಪಾಯಿ ಒಂದು ಪ್ಲೇಟ್ ಊಟ, ಹೋಗಲ್ಲಿ ಹೋಗಿ ಮಾಡು. ಪಾಪ ಹೆಂಗಸರು ಎಲ್ಲಿಗ್ರಿ ಹೋಗ್ತಾರೆ, ತವ್ರ ಮನೆಗೆ ಹೋಗ್ತಾರೆ, ದೇವಸ್ಥಾನಕ್ಕೆ ಹೋಗ್ತಾರೆ. ಆದರೆ ಇದೇ ಯೋಜನೆನ ನಾವೇನಾದ್ರೂ ಕರ್ನಾಟಕದಲ್ಲಿ ಗಂಡಸರಿಗೆ ಫ್ರೀ ಬಸ್ ಯೋಜನೆ ಮಾಡಿದ್ರೆ ಎಲ್ಲ ಗೋವಾಕ್ಕೆ ಹೋಗ್ಬಿಡೋರು, ಹೌದಲ್ಲ? ಅದಕ್ಕೆ ಯಾವನ ಹೌದವಲ್ಲಿ ಕುಡಿದ್ಬಿಟ್ಟು ಬಂದಿದೀಯ? ಆದ್ರಿಂದ ಎಲ್ಲ ಯೋಜನೆಗಳು ಹೆಂಗಸರಿಗೆ ಹೇಳಿದ್ರಲ್ಲಪ್ಪ, ಹೆಂಗ್ ಮಕ್ಳು ಸ್ಟ್ರಾಂಗು ಅಂತ. 2,000 ರೂಪಾಯಿ ಯೋಜನೆ ಮಾಡಿದೀವಿ ಕರ್ನಾಟಕದ ಹೆಣ್ಮಕ್ಳಿಗೆ. ಅದೇ ಗಂಡು ಮಕ್ಳು ಮಾಡಿದ್ರೆ ಫುಲ್ ಬಾಟ್ಲ್ ಹಾಕಬಿಡ್ತಾರೆ. ಯಾವನವನು ಕಳ್ಸಾಚೆಗ ಅವನ್ನ ನೋಡಿ, ಅವನು ಹೇಳ್ತಾನೆ, ಸಿದ್ದರಾಮಯ್ಯನವರೇ ಕರ್ನಾಟಕದಲ್ಲಿ ನೀವು ಬಸ್ ಭಾಗ್ಯ ಕೊಟ್ರಿ, ಅನ್ನ ಭಾಗ್ಯ ಕೊಟ್ರಿ, ಕರೆಂಟ್ ಭಾಗ್ಯ ಕೊಟ್ರಿ, ಹಾಗೆ ನಮ್ಮ ಪಕ್ಕದ ಮನ ಭಾಗ್ಯ ಕೊಟ್ಟು ಮದುವೆ ಮಾಡಿಸಿ. ನೋ ಮ್ಯಾರೇಜ್ ಸ್ಕೀಮ್. ನೋಡಪ್ಪ, ನನಗೆ ಕರಿಮಣಿ ಮಾಲೀಕ ಯಾರು ಅಂತ ಗೊತ್ತಿಲ್ಲ, ಅದಕ್ಕೊಂದು ಶಿವೋಡಿ ತಂಡ ರಚನೆ ಮಾಡ್ತೀನಿ. ಸದ್ಯಕ್ಕಲ್ಲಿ ಯಡಿಯೂರಪ್ಪನವರು ಕಾಫಿ ಕುಡಿತಾರ, ಅವ್ರು ಕೇಳುವೋಗು. ಯಡಿಯೂರಪ್ಪನವ್ರ ಹತ್ರ ಹೋದ್ರು ಮಾಜಿ ಮುಖ್ಯಮಂತ್ರಿಗಳು, ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಗಳು. ನಮ್ಮ ಯಡಿಯೂರಪ್ಪ ಅವ್ರ ಹತ್ರ ಹೋಗಿ, ಸರ್ ಕುಮಾರಣ್ಣನ್ ಕೇಳಿದ್ವಿ, ಸಿದ್ದರಾಮಣ್ಣನ್ ಕೇಳಿದ್ವಿ, ಕರಿಮಣಿ ಮಾಲೀಕ ಯಾರು ಅಂತ ಗೊತ್ತೇ ಆಗಲಿಲ್ಲ ಸರ್, ನಿಮ್ಗೇನಾದ್ರೂ ಗೊತ್ತಿದ್ರೆ ಹೇಳಿ ಸರ್ ಅಂದ್ರು. ಅದಕ್ಕೆ ಅವ್ರು ಹೆಂಗ್ ಮಾತನಾಡ್ತಾರೆ ನೋಡಿ. ಬಂಧುಗಳೆಲ್ಲ ನಮಸ್ಕಾರ.
ಇವತ್ತು ಯಾವುದೇ ಒಂದು ಸಂದರ್ಭದಲ್ಲಿ ಕೂಡ ಯಡಿಯೂರಪ್ಪ ಕೈ ಇಳಿಸೋದಿಲ್ಲ ಸ್ವಾಮಿ. ನಾನು ಈಗ ಮಾಡಿದಂಥ ಸಂದರ್ಭದಲ್ಲಿ ಕೆಲವ್ರಿಗೆ ಈಗೀಗ ಆಗಿದೆ. ಯಾರಿಗೆ ಕರಿಮಣಿ ಮಾಲೀಕ? ನನಗೆ ವಯಸ್ಸಾಗಿದೆ, ರಿಟೈರ್ಡ್ ಲೈಫಲ್ಲಿ ಇದ್ದೇನೆ. ನನ್ನ ಮುಂದೆ ಬಂದು ಕರಿಮಣಿ ಬೆಳಿಮಣಿ ಅಂತ ನಾಚಿಕೆ ಆಗೋದಿಲ್ವೇನೋ? ನೆಮ್ಮದಿಯಾಗಿರೋ ಕಾಡ್ರು ಬಿಡ್ರಿ ನಮ್ಮನ್ನ. ಯಾರು ಕರಿಮಣಿ ಮಾಲೀಕ? ಈ ಕಾಲದಲ್ಲಿ ಕರಿಮಣಿ ಯಾರಾಗ್ತಾರೆ ಸ್ವಾಮಿ? ಎಲ್ಲ ಗೋಲ್ಡ್ ಚೈನ್ ಹಾಕೊಂಡು ಓಡಾಡ್ತಾರೆ. ಎಲ್ಲ ಕಡೆ ಸರಗಳ್ರಿದ್ದಾರೆ ಅಂತ ಹಾಕೊಲ್ವೇನು? ಈ ಕರಿಮಣಿ ಮಾಲೀಕ ನನಗೆ ಗೊತ್ತಿಲ್ಲ. ಯಾರು ಔದಾವುಲಿ ಅನ್ನೋದು ಬಾಯಿ ಮುಚ್ಚಿ ಕೂತ್ಕೊಳ್ರಿ. ನಾನು ಔದಾವುಲಿ ಅಲ್ಲ ಸ್ವಾಮಿ, ರಾಜಾವುಲಿ, ರಾಜಾವುಲಿ. ಎಲ್ಲರೂ ನಮಸ್ಕಾರ, ತಾಯಿ ನಮಸ್ಕಾರ, ಮಕ್ಕಳು ನಮಸ್ಕಾರ. ಅಂತೂ ಇಂತೂ ಒಂದ್ ಕಡೆ ಕರಿಮಣಿ ಮಾಲೀಕ ಸಿಕ್ಕಿಬಿಟ್ಟ. ಯಾರು? ಆಹಾ, ಬೆಳ್ಳುಳ್ಳಿ ಕಬಾಬ್, ಚಟಾಪಟ ಚಟಾಪಟ. ಒನ್ ಮೋರ್ ಅನ್ಬೇಕು ನೀವು. ಸ್ವಲ್ಪ ರುಬ್ಬಿ ಕೊಡಪ್ಪ ರಾವಲ್ಲ. ಈ ಕರಿಮಣಿ ಮಾಲೀಕ ಯಾರು ಹೇಳಮ್ಮ? ಕರಿಮಣಿ ಮಾಲೀಕ ರಾವಲ್ಲ ಅಂತ ಅಲ್ಲಿ ಯಾರೋ ಬಂದಿದ್ರು ಅಡಿಗೆ ಅವರು. ಅವ್ರಿಗೆ ಹೇಳ್ಬಿಟ್ರು. ಈಗ ಇನ್ನು ಅದು ಒಂದು ಸುದ್ದಿ ಆಗ್ಬಿಡುತ್ತೆ. ಇಡೀ ರಾಜ್ಯವೇ ಖುಷಿ ಪಡೆಯುವ ವಿಚಾರ. ಕರಿಮಣಿ ಮಾಲೀಕ ಹುಡುಕ್ತಾ ಇದ್ವಿ, ಸಿಕ್ಬಿಟ್ಟಿದ್ದಾರೆ. ಬೆಳ್ಳುಳ್ಳಿ ಕಬಾಬ್ ಹೋಟ್ಲು ಚಂದ್ರರತ್ನ, ಇವರ ಹೆಸರು ರಾವಲ್ ಅಂತ, ಇವರೇ ಕರಿಮಣಿ ಮಾಲೀಕ. ಬ್ರೇಕಿಂಗ್ ನ್ಯೂಸ್. ಅದಕ್ಕೂ ಸುಮ್ಮನೆ ಇದ್ದಾರ ನಮ್ಮ ಚಾಮರಾಜಪೇಟೆ ಜಮೀರ್ ಅಹಮದ್ ಖಾನ್ ಶಾಸಕರು, ಹಜ್ ಮಂತ್ರಿಗಳು. ಅವ್ರ ಹತ್ರ ಹೋಗಿ ಮೈಕ್ ಹಿಡಿದ್ರು. ಸರ್, ಕರಿಮಣಿ ಮಾಲೀಕ ಸಿಕ್ಕಿಬಿಟ್ಟ ಸರ್, ಬೆಳ್ಳುಳ್ಳಿ ಕಬಾಬ್ ಹೋಟ್ಲು ಚಂದ್ರು ಅಂತ. ತಮ್ಮ ಅಭಿಪ್ರಾಯ ಅಂದ್ರು. ಅದಕ್ಕೆ ನಮ್ಮ ಜಮೀರ್ ಅಹಮದ್ ಖಾನ್ ಏನ್ ಹೇಳ್ತಾರೆ ನೋಡಿ. ಕಂಜಾಗೇಶ್ವರಾರ್, ಕಂಜಾಗೇಶ ಪಾಪ ಲಾಟ್ರಿ ಏನ್ ಸರ್ ಇದು? ನಮ್ದೇ ಸರ್ಕಾರ ರೀ, 24 hours ಕರಿಮಣಿ ಮಾಲೀಕ ಕಂಡು ಹಿಡಿದಿದ್ದೀವಿ. ಚಪಾಳಿ ತಟ್ಬೇಕು ನೀವು. ದೇಶ ಕಟ್ಟಿದ್ದೆಲ್ಲ ನಾವು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಒಟ್ಟಾಗಿ ಎಲ್ಲರೂ ಒಗ್ಗಟ್ಟಾಗಿದ್ರಿ. ನಮ್ಮ ದೇಶ ಕಟ್ಬೇಕು ಚಪಾಳಿ ಜೋರಾಗಿ ನೀವು. ನೋಡಿ ಇಷ್ಟು ಹೇಳ್ತಾ ಇದ್ರು, ಮೊಬೈಲ್ ನೋಡ್ತಾ ಇದ್ದಲ್ಲ, ದೇವ್ರೊಳಗೆ ಮಾಡ್ತಾ ಇದ್ದಾರೆ ನಿಮಗೆ. ನೀನ್ ಜನ್ಮಕ್ಕೋಗು ನೋಡ್ದೇನಪ್ಪ, ನಮ್ಮ ಕರ್ನಾಟಕ ಕತಾರ್ ಕನ್ನಡ ಸಂಘ ಹೆಂಗೆ ಚಪ್ಪಾಳೆ ತಟ್ತಾ ಇದೆ. ತಟ್ಟಬೇಕ್ರಿ, ತಟ್ಟಬೇಕು. ಹಾಗೆ ಒಂದು ಝೂಮ್ ಹಾಕ್ರಿ ಕ್ಯಾಮ್ರಾಮನ್. ಅಲ್ಲ ಕಚ್ತಾ ಇರೋದು ನಮ್ದು ದೇಶ, ನಮ್ದು ಕನ್ನಡ. ಎಲ್ಲ ಸೈಲೆಂಟ್ ಆಗ್ಬಿಟ್ರ. ಕಂಜಾಜೇಶ್ವರಾರ್ ಹಳೆ ಡೌ ಸಿಕ್ಕಿಲ್ಲ, ಡಬಲ್ ಹಾಕ್ರಿ.